ಬಿಡದಿಯ ಪ್ರತಿಷ್ಠಿತ ಕಂಪನಿಯ ಒಂದರಲ್ಲಿ ಗೋಡೆ ಬರಹದಲ್ಲಿ ದೇಶದ್ರೋಹಿ ಬರಹವನ್ನ ಜೊತೆಗೆ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಬರೆದಿರ್ತಕ್ಕಂಥದ್ದನ್ನ ಖಂಡಿಸಿ ಈಗ ಸಾಕಷ್ಟು ಕನ್ನಡ ಪರ ಸಂಘಟನೆ ಕೂಡ ಆ ಒಂದು ಕಂಪನಿಯ ಮುಂಭಾಗದಲ್ಲಿ ಬಂದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಸಾಕಷ್ಟು ಕನ್ನಡ ಪರ ಸಂಘಟನೆಯವರು ಈಗ ಜಮಾಯಿಸ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಕನ್ನಡ ಪರ ಹೋರಾಟಗಾರರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಈ ರೀತಿಯಾದಂತಹ ದೇಶದ್ರೋಹಿ ಬರಹವನ್ನ ಬರೆದಿದೆ, ಆದರೆ ಕಂಪನಿಯವರು ಕೂಡ ಅದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತನ್ನುವಂತಹ ಆರೋಪಗಳಿದೆ. ಏನ್ ಹೇಳ್ತೀರಿ? ಖಂಡಿತ ಇದನ್ನ ಮುಚ್ಚಾಕೋದಕ್ಕೆ ದೊಡ್ಡ ಹುನ್ನಾರ ನಡೆದಿತ್ತು. ಆದ್ರೆ ಇದನ್ನ ಯಾರೋ ಅಪ್ಪಟ ಕನ್ನಡ ಅಭಿಮಾನಿ ಅದನ್ನ ನೋಡಿ ತಡೆಯಲಾರದೆ ಅದನ್ನ ಈಚೆಗೆ ವೈರಲ್ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಇದು 3 ದಿನ ಆದ್ರೂ ಕೂಡ ಅವರು ಪೊಲೀಸ್ ಇಲಾಖೆಗೂ ತಿಳಿಸದೆ ಮುಚ್ಚಾಕುವಂತ ಹುನ್ನಾರ ಮಾಡಿದ್ದಾರೆ. ಇದಕ್ಕೆ ನಾವು ಬಹಳ ಖಂಡನೀಯ ಮಾಡ್ತೀವಿ. ಅವನ್ನ ತಕ್ಷಣ ಅವತ್ತೇ ಅವನನ್ನ ಬಂಧಿಸಬಹುದಾಗಿತ್ತು. ಇವರು ಅವನ್ನ ಆಚೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಕಾಲ ಮೀರಿಲ್ಲ. ಇವರು ತಕ್ಷಣ ಎಚ್ಚೆತ್ತು ಕಂಪನಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಿ ಅವನ್ನ ತಕ್ಷಣ ಬಂಧಿಸಬೇಕು. ಅವನು ಸಾಧಾರಣ ವ್ಯಕ್ತಿ ಅಲ್ಲ, ಅವನೊಬ್ಬ ಭಯೋತ್ಪಾದಕಕ್ಕೆ ಕೆಲಸ ಕೊಟ್ಟಿರೋದೇ ದೊಡ್ಡ ತಪ್ಪಿವರು. ಅವನ ಹಿಂದೆ ಮುಂದೆ ನೋಡಿದೆ ಒಬ್ಬ ಭಯೋತ್ಪಾದಕ. ಅವನು ಆ ಭಯೋತ್ಪಾದಕ ಅಲ್ಲದೆ ಮಾಮೂಲಿ ಮನುಷ್ಯ ಈ ತರ ಒಂದು ನಡವಳಿಕೆ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನ ತಕ್ಷಣ ಬಂಧಿಸಿ ಅವನ ವಿಚಾರಣೆ ಒಳಪಡಿಸಬೇಕು. ತಕ್ಷಣ ಅವನನ್ನ ಕೆಲಸದಿಂದ ವಜಾ ಮಾಡಬೇಕು. ಅದನ್ನ ನಾವು ಈ ಕಂಪನಿ ಮಾಡಿರುವಂತಹ ಇದು ನಮಗೆ ಒಂದು ಕೃತ್ಯ ಅಂತ ಹೇಳಿ ನಾವು ಭಾವಿಸ್ತಾ ಇದೀವಿ. ಅದಕ್ಕೆ ಕಂಪನಿ ಆಡಳಿತ ಮಂಡಳಿ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಾವು ಮುಂದೆ ಆಗ್ತಾ ಇದೀವಿ. ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಕರೆ ಕೊಡ್ತಾ ಇದೀವಿ. ತಕ್ಷಣ ಅವರು ಎಚ್ಚೆತ್ತುಕೊಂಡು ಅವನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಆಡಳಿತ ಮಂಡಳಿ ಮತ್ತು ಇಲ್ಲಿರತಕ್ಕಂತ ಸಂಘನೂ ಕೂಡ ಒಂದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಕನ್ನಡದ ಹೆಸರು ಹೇಳ್ತಾರೆ. ಅವರು ಕನ್ನಡಿಗರ ಬಗ್ಗೆ ಇಷ್ಟು ಅವೇನಕ್ಕೆ ಹಿಡಿದ್ರು ಕೂಡ ಅವ್ರು ಏನು ಮಾತಾಡದೆ ನೋಟಿಸ್ ಬೋರ್ಡ್ ಹಾಕುವಂತ ಕೆಲಸ ಮಾಡೋರು ಅಂದ್ರೆ ಇದು ಅವೇನೇ ಕೃತ್ಯ. ತಕ್ಷಣ ಅವನ್ನ ಬಂಧಿಸಬೇಕು. ಯಾಕೆಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತಂತವನ್ನ ಅವನೊಬ್ಬ ಬುಂದಿಮಾಂದ್ಯ ಅಂತ ಹೇಳಿ ಅವನ್ನ ಕೈ ಬಿಟ್ರು. ಅಂತ ಕೆಲಸ ಇಲ್ಲಿ ಆಗ್ಬಾರ್ದು. ಅವನ ತಕ್ಷಣ ಬಂಧಿಸಿ ಅವನ್ನ ದೇಶದಿಂದಲೇ ಗಡಿಪಾರು. ಸರ್ಕಾರಗಳು ಈ ರೀತಿಯಾದಂತಹ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಬೇಜವಾಬ್ದಾರಿತನವನ್ನ ತೋರಿಸ್ತವ ಅಂತ. ಯಾಕಂದ್ರೆ ಸಾಕಷ್ಟು ಕಡೆಗಳ ಈ ರೀತಿಯಾದಂತಹ ಘಟನೆ ನಡೆದಿದ್ರು ಕೂಡ ಅವುಗಳನ್ನ ಅಲ್ಲಿಗೆ ಕೂಡ ಕೈ ಬಿಡುವಂತಹ ಕೆಲಸಗಳು ನಡೀತಾ ಇದೆ. ಖಂಡಿತವಾಗ್ಲು ಅದಕ್ಕಿದೇ ಉದಾಹರಣೆ. ಅವತ್ತವರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ನದ ವ್ಯಕ್ತಿ ನಾವು ಗಡಿಪಾರ್ ಮಾಡಿ ಅವನಿಗೆ ಶಿಕ್ಷೆ ಕೊಟ್ಟಿದ್ದ ಕೆಲಸ ಆಗ್ತಾ ಇರಲಿಲ್ಲ. ಇದು ದಿನೇ ದಿನೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಅದು ಮುಂದುವರಿಬಾರದು. ಇದು ಇಲ್ಲಿಗೆ ಕೊನೆ ಆಗಬೇಕು. ತಕ್ಷಣ ಅವನ್ನ ಬಂಧಿಸಿ ಗಡಿಪಾರ್ ಮಾಡುವಂತ ಕೆಲಸ ಮಾಡಬೇಕು. ಅದಕ್ಕೆ ಆಡಳಿತ ಮಂಡಳಿ ಸಹಕಾರ ಕೊಡಬೇಕು. ಇನ್ನೊಂದು, ಆ ಗೋಡೆಯ ಮೇಲೆ ಬರೆದಿದ್ದಂತಹ ಬರಹವನ್ನ ಇಲ್ಲಿನ ಆಡಳಿತ ಮಂಡಳಿಯವರು ಕೂಡ ಅಳಿಸಾಕಿರುವಂತದ್ದು. ಯಾಕಂದ್ರೆ ಆತ ಯಾರು ಅನ್ನುವಂಥದ್ದನ್ನ ತನಿಖೆ ಮಾಡ್ಲಿಕ್ಕೆ ಇವರು ಸಹಕಾರ ಕೊಡ್ಲಿಲ್ವಾ ಅಂತ. ಖಂಡಿತವಾಗ್ಲೂ ಇಲ್ಲ. ಅದನ್ನ ಹೇಳ್ತಾ ಇರೋದು. ಇವರು ಭಯೋತ್ಪಾದಕರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ದೊಡ್ಡ ತಪ್ಪಾಗಿದೆ. ತಕ್ಷಣ ಇವ್ರ ಹತ್ರ ಎಲ್ಲ ಸಿಸಿ ಕ್ಯಾಮೆರಾ ಇದೆ, ಎಲ್ಲ ಇದೆ. ಯಾರಿದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಆ ಶಿಫ್ಟ್ ಅಲ್ಲಿ ಯಾರಿದ್ರು ಎಲ್ಲವನ್ನು ತಿಳಿದು ತಕ್ಷಣ ಪೊಲೀಸ್ ಇಲಾಖೆಗೆ ಸಹಕಾರ ಕೊಟ್ಟು ಅವನು ತಕ್ಷಣ ಬಂಧಿಸಬೇಕು. ಇಲ್ಲ ಅಂದ್ರೆ ಖಂಡಿತವಾಗ್ಲು ರಾಜ್ಯಾದ್ಯಂತ ಎಲ್ಲಾ ಕನ್ನಡಪರ ಹೋರಾಟಗಾರರು ಬಂದು ಕಂಪನಿ ಮುಂದೆ ಹೋರಾಟ ಮಾಡುವಂತ ಸನ್ನಿವೇಶ ಮುಂದಾಗ್ತಾ ಇದೆ. ತಕ್ಷಣ ಎಚ್ಚೆತ್ಕೊಂಡು ತಕ್ಷಣ ಅವನ್ನ ಬಂಧಿಸುವಂತ ಕೆಲಸನ ಮಾಡ್ಬೇಕಾಗುತ್ತೆ. ಒಂದು ಕಡೆ ಈ ರೀತಿಯಾಗಿ ಏನು ದೇಶದ್ರೋಹದ ಪಾಕಿಸ್ತಾನ ಪರವಾಗಿ ಬರಹವನ್ನ ಬರೆಯುವಂತದ್ದು, ಮತ್ತೊಂದು ಕಡೆ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಪದವನ್ನ ಬರೆದಿದ್ದಾನೆ. ಖಂಡಿತವಾಗ್ಲು ಅದನ್ನ ಹೇಳ್ತಿಲ್ಲ. ನನ್ನ ತಾಯಿನ ಹೋಲಿಕೆ ಮಾಡಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಅದಕ್ಕೆ ನಮ್ಗೆ ಬಹಳ ನೋವಾಗ್ತಾ ಇದೆ. ಅದನ್ನ ನಾವು ಭಾಷೆನ ಉಪಯೋಗಿಸ್ತಿರುವಂತ ಭಾಷೆ ಮಕ್ಕಳು ಅನ್ನೋ ಮಟ್ಟಕ್ಕೆ ಅವನು ಬರೆದಿದ್ದಾನೆ. ಅದನ್ನ ನಮ್ಗೆ ಬಹಳ ಖಂಡನೀಯ, ಬಹಳ ನೋವಾಗ್ತಾ ಇದೆ. ತಕ್ಷಣ ಎಚ್ಚೆತ್ಕೋಬೇಕು. ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ಕೋಬೇಕು. ಇಲ್ಲಿನ ರಾಮನಗರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ತುಂಬಾ ಇದಾಗಿದ್ದಾರೆ. ಅವರು ಕೂಡ ತಕ್ಷಣ ಇದ್ರ ಬಗ್ಗೆ ಕಾಳಜಿ ವಹಿಸಿ ಬಿಡದಿಯ ಪ್ರತಿಷ್ಠಿತ ಕಂಪನಿಯ ಒಂದರಲ್ಲಿ ಗೋಡೆ ಬರಹದಲ್ಲಿ ದೇಶದ್ರೋಹಿ ಬರಹವನ್ನ ಜೊತೆಗೆ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಬರೆದಿರ್ತಕ್ಕಂಥದ್ದನ್ನ ಖಂಡಿಸಿ ಈಗ ಸಾಕಷ್ಟು ಕನ್ನಡ ಪರ ಸಂಘಟನೆ ಕೂಡ ಆ ಒಂದು ಕಂಪನಿಯ ಮುಂಭಾಗದಲ್ಲಿ ಬಂದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಸಾಕಷ್ಟು ಕನ್ನಡ ಪರ ಸಂಘಟನೆಯವರು ಈಗ ಜಮಾಯಿಸ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಕನ್ನಡ ಪರ ಹೋರಾಟಗಾರರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಈ ರೀತಿಯಾದಂತಹ ದೇಶದ್ರೋಹಿ ಬರಹವನ್ನ ಬರೆದಿದೆ, ಆದರೆ ಕಂಪನಿಯವರು ಕೂಡ ಅದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತನ್ನುವಂತಹ ಆರೋಪಗಳಿದೆ. ಏನ್ ಹೇಳ್ತೀರಿ? ಖಂಡಿತ ಇದನ್ನ ಮುಚ್ಚಾಕೋದಕ್ಕೆ ದೊಡ್ಡ ಹುನ್ನಾರ ನಡೆದಿತ್ತು. ಆದ್ರೆ ಇದನ್ನ ಯಾರೋ ಅಪ್ಪಟ ಕನ್ನಡ ಅಭಿಮಾನಿ ಅದನ್ನ ನೋಡಿ ತಡೆಯಲಾರದೆ ಅದನ್ನ ಈಚೆಗೆ ವೈರಲ್ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಇದು 3 ದಿನ ಆದ್ರೂ ಕೂಡ ಅವರು ಪೊಲೀಸ್ ಇಲಾಖೆಗೂ ತಿಳಿಸದೆ ಮುಚ್ಚಾಕುವಂತ ಹುನ್ನಾರ ಮಾಡಿದ್ದಾರೆ. ಇದಕ್ಕೆ ನಾವು ಬಹಳ ಖಂಡನೀಯ ಮಾಡ್ತೀವಿ. ಅವನ್ನ ತಕ್ಷಣ ಅವತ್ತೇ ಅವನನ್ನ ಬಂಧಿಸಬಹುದಾಗಿತ್ತು. ಇವರು ಅವನ್ನ ಆಚೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಕಾಲ ಮೀರಿಲ್ಲ. ಇವರು ತಕ್ಷಣ ಎಚ್ಚೆತ್ತು ಕಂಪನಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಿ ಅವನ್ನ ತಕ್ಷಣ ಬಂಧಿಸಬೇಕು. ಅವನು ಸಾಧಾರಣ ವ್ಯಕ್ತಿ ಅಲ್ಲ, ಅವನೊಬ್ಬ ಭಯೋತ್ಪಾದಕಕ್ಕೆ ಕೆಲಸ ಕೊಟ್ಟಿರೋದೇ ದೊಡ್ಡ ತಪ್ಪಿವರು. ಅವನ ಹಿಂದೆ ಮುಂದೆ ನೋಡಿದೆ ಒಬ್ಬ ಭಯೋತ್ಪಾದಕ. ಅವನು ಆ ಭಯೋತ್ಪಾದಕ ಅಲ್ಲದೆ ಮಾಮೂಲಿ ಮನುಷ್ಯ ಈ ತರ ಒಂದು
ನಡವಳಿಕೆ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನ್ನ ತಕ್ಷಣ ಬಂಧಿಸಿ ಅವನ ವಿಚಾರಣೆಗೆ ಒಳಪಡಿಸಬೇಕು. ತಕ್ಷಣ ಅವನನ್ನ ಕೆಲಸದಿಂದ ವಜಾ ಮಾಡಬೇಕು. ಅದನ್ನ ನಾವು ಈ ಕಂಪನಿ ಮಾಡಿರೋ ಇದು ನಮಗೆ ಒಂದು ಕೃತ್ಯ ಅಂತ ಹೇಳಿ ನಾವು ಭಾವಿಸ್ತಾ ಇದೀವಿ. ಅದಕ್ಕೆ ಕಂಪನಿ ಆಡಳಿತ ಮಂಡಳಿ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಾವು ಮುಂದಾಗ್ತಾ ಇದೀವಿ. ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಕರೆ ಕೊಡ್ತಾ ಇದೀವಿ. ತಕ್ಷಣ ಅವರು ಎಚ್ಚೆತ್ತುಕೊಂಡು ಅವನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಆಡಳಿತ ಮಂಡಳಿ ಮತ್ತು ಇಲ್ಲಿರತಕ್ಕಂತ ಸಂಘನೂ ಕೂಡ ಒಂದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಕನ್ನಡದ ಹೆಸರು ಹೇಳ್ತಾರೆ, ಅವರು ಕನ್ನಡಿಗರ ಬಗ್ಗೆ ಇಷ್ಟು ಅವಹೇಳನಕ್ಕೆ ಹಿಡಿದ್ರು ಕೂಡ ಅವ್ರು ಏನು ಮಾತಾಡದೆ ನೋಟಿಸ್ ಬೋರ್ಡ್ ಹಾಕುವಂತ ಕೆಲಸ ಮಾಡೋರು ಅಂದ್ರೆ ಇದು ಅವೇನೇ ಕೃತ್ಯ. ತಕ್ಷಣ ಅವನ್ನ ಬಂಧಿಸಬೇಕು. ಯಾಕೆಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತಂತನ್ನ ಅವನೊಬ್ಬ ಬುಂದಿಮಾಂದ್ಯ ಅಂತ ಹೇಳಿ ಅವನ್ನ ಕೈ ಬಿಟ್ರು. ಅಂತ ಕೆಲಸ ಇಲ್ಲಿ ಆಗ್ಬಾರ್ದು. ಅವನ ತಕ್ಷಣ ಬಂಧಿಸಿ ಅವನ್ನ ದೇಶದಿಂದಲೇ ಗಡಿಪಾರು. ಸರ್ಕಾರಗಳು ಈ ರೀತಿಯಾದಂತಹ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಬೇಜವಾಬ್ದಾರಿತನವನ್ನ ತೋರಿಸ್ತವ ಅಂತ. ಯಾಕಂದ್ರೆ ಸಾಕಷ್ಟು ಕಡೆಗಳ ಈ ರೀತಿಯಾದಂತಹ ಘಟನೆ ನಡೆದಿದ್ರು ಕೂಡ ಅವುಗಳನ್ನ ಅಲ್ಲಿಗೆ ಕೂಡ ಕೈ ಬಿಡುವಂತಹ ಕೆಲಸಗಳು ನಡೀತಾ ಇದೆ. ಖಂಡಿತವಲ್ಲ, ಅದಕ್ಕಿದೇ ಉದಾಹರಣೆ. ಅವತ್ತವರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂದ ವ್ಯಕ್ತಿ ನಾವು ಗಡಿಪಾರು ಮಾಡಿ ಅವನಿಗೆ ಶಿಕ್ಷೆ ಕೊಟ್ಟಿದ್ದಂತ ಕೆಲಸ ಆಗ್ತಾ ಇರಲಿಲ್ಲ. ಇದು ದಿನೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಅದು ಮುಂದುವರಿಬಾರದು. ಇದು ಇಲ್ಲಿಗೆ ಕೊನೆ ಆಗಬೇಕು. ತಕ್ಷಣ ಅವನ್ನ ಬಂಧಿಸಿ ಗಡಿಪಾರು ಮಾಡುವಂತ ಕೆಲಸ ಮಾಡಬೇಕು. ಅದಕ್ಕೆ ಆಡಳಿತ ಮಂಡಳಿ ಸಹಕಾರ ಕೊಡಬೇಕು. ಇನ್ನೊಂದು, ಆ ಗೋಡೆಯ ಮೇಲೆ ಬರೆದಿದ್ದಂತಹ ಬರಹವನ್ನ ಇಲ್ಲಿನ ಆಡಳಿತ ಮಂಡಳಿಯವರು ಕೂಡ ಅಳಿಸಾಕಿರುವಂತದ್ದು. ಯಾಕಂದ್ರೆ ಆತ ಯಾರು ಅನ್ನುವಂಥದ್ದನ್ನ ತನಿಖೆ ಮಾಡ್ಲಿಕ್ಕೆ ಇವರು ಸಹಕಾರ ಕೊಡ್ಲಿಲ್ವಾ ಅಂತ. ಖಂಡಿತವಾಗ್ಲೂ ಇಲ್ಲ. ಅದನ್ನ ಹೇಳ್ತಾ ಇರೋದು, ಇವರು ಭಯೋತ್ಪಾದಕರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ದೊಡ್ಡ ತಪ್ಪಾಗಿದೆ. ತಕ್ಷಣ ಇವ್ರ ಹತ್ರ ಎಲ್ಲ ಸಿಸಿ ಕ್ಯಾಮೆರಾ ಇದೆ, ಎಲ್ಲ ಇದೆ, ಯಾರಿದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಆ ಶಿಫ್ಟ್ ಅಲ್ಲಿ ಯಾರಿದ್ರು ಎಲ್ಲವನ್ನು ತಿಳಿದು ತಕ್ಷಣ ಪೊಲೀಸ್ ಇಲಾಖೆಗೆ ಸಹಕಾರ ಕೊಟ್ಟು ಅವನು ತಕ್ಷಣ ಬಂಧಿಸಬೇಕು. ಇಲ್ಲ ಅಂದ್ರೆ ಖಂಡಿತವಾಗ್ಲು ರಾಜ್ಯಾದ್ಯಂತ ಎಲ್ಲಾ ಕನ್ನಡಪರ ಹೋರಾಟಗಾರರು ಬಂದು ಕಂಪನಿ ಮುಂದೆ ಹೋರಾಟ ಮಾಡುವಂತ ಸನ್ನಿವೇಶ ಮುಂದಾಗ್ತಾ ಇದೆ. ತಕ್ಷಣ ಎಚ್ಚೆತ್ಕೊಂಡು ತಕ್ಷಣ ಅವನ್ನ ಬಂಧಿಸುವಂತ ಕೆಲಸನ ಮಾಡ್ಬೇಕಾಗುತ್ತೆ. ಒಂದು ಕಡೆ ಈ ರೀತಿಯಾಗಿ ಏನು ದೇಶದ್ರೋಹದ ಪಾಕಿಸ್ತಾನ ಪರವಾಗಿ ಬರಹವನ್ನ ಬರೆಯುವಂತದ್ದು, ಮತ್ತೊಂದು ಕಡೆ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಪದವನ್ನ ಬರೆದಿದ್ದಾನೆ. ಖಂಡಿತವಾಗ್ಲು ಅದನ್ನ ಹೇಳ್ತಿಲ್ಲ. ನನ್ನ ತಾಯಿನ ಹೋಲಿಕೆ ಮಾಡಿ, ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಅದಕ್ಕೆ ನಮ್ಗೆ ಬಹಳ ನೋವಾಗ್ತಾ ಇದೆ. ಅದನ್ನ ನಾವು ಭಾಷೆನ ಉಪಯೋಗಿಸ್ತಿರುವಂತ ಭಾಷೆ ಮಕ್ಕಳು ಅನ್ನೋ ಮಟ್ಟಕ್ಕೆ ಅವನು ಬರೆದಿದ್ದಾನೆ. ಅದನ್ನ ನಮ್ಗೆ ಬಹಳ ಖಂಡನೀಯ, ಬಹಳ ನೋವಾಗ್ತಾ ಇದೆ. ತಕ್ಷಣ ಎಚ್ಚೆತ್ಕೋಬೇಕು. ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ಕೋಬೇಕು. ಇಲ್ಲಿನ ರಾಮನಗರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ತುಂಬಾ ಇದಾಗಿದ್ದಾರೆ. ಅವರು ಕೂಡ ತಕ್ಷಣ ಇದ್ರ ಬಗ್ಗೆ ಕಾಳಜಿ ವಹಿಸಿ ಬಿಳದಿಯ ಪ್ರತಿಷ್ಠಿತ ಕಂಪನಿಯ ಒಂದರಲ್ಲಿ ಗೋಡೆ ಬರಹದಲ್ಲಿ ದೇಶದ್ರೋಹಿ ಬರಹವನ್ನ ಜೊತೆಗೆ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಬರೆದಿರ್ತಕ್ಕಂಥದ್ದನ್ನ ಖಂಡಿಸಿ ಈಗ ಸಾಕಷ್ಟು ಕನ್ನಡ ಪರ ಸಂಘಟನೆ ಕೂಡ ಆ ಒಂದು ಕಂಪನಿಯ ಮುಂಭಾಗದಲ್ಲಿ ಬಂದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಸಾಕಷ್ಟು ಕನ್ನಡ ಪರ ಸಂಘಟನೆಯವರು ಈಗ ಜಮಾಯಿಸ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಕನ್ನಡ ಪರ ಹೋರಾಟಗಾರರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಈ ರೀತಿಯಾದಂತಹ ದೇಶದ್ರೋಹಿ ಬರಹವನ್ನ ಬರೆದಿದೆ, ಆದರೆ ಕಂಪನಿಯವರು ಕೂಡ ಅದನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತನ್ನುವಂತಹ ಆರೋಪಗಳಿದೆ. ಏನ್ ಹೇಳ್ತೀರಿ? ಖಂಡಿತ ಇದನ್ನ ಮುಚ್ಚಾಕೋದಕ್ಕೆ ದೊಡ್ಡ ಹುನ್ನಾರ ನಡೆದಿತ್ತು. ಆದ್ರೆ ಇದನ್ನ ಯಾರೋ ಅಪ್ಪಟ ಕನ್ನಡ ಅಭಿಮಾನಿ ಅದನ್ನ ನೋಡಿ ತಡೆಯಲಾರದೆ ಅದನ್ನ ಈಚೆಗೆ ವೈರಲ್ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಇದು 3 ದಿನ ಆದ್ರೂ ಕೂಡ ಅವರು ಪೊಲೀಸ್ ಇಲಾಖೆಗೂ ತಿಳಿಸದೆ ಮುಚ್ಚಾಕುವಂತ ಹುನ್ನಾರ ಮಾಡಿದ್ದಾರೆ. ಇದಕ್ಕೆ ನಾವು ಬಹಳ ಖಂಡನೀಯ ಮಾಡ್ತೀವಿ. ಅವನ್ನ ತಕ್ಷಣ ಅವತ್ತೇ ಅವನನ್ನ ಬಂಧಿಸಬಹುದಾಗಿತ್ತು. ಇವರು ಅವನ್ನ ಆಚೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಕಾಲ ಮೀರಿಲ್ಲ. ಇವರು ತಕ್ಷಣ ಎಚ್ಚೆತ್ತು ಕಂಪನಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಿ ಅವನ್ನ ತಕ್ಷಣ ಬಂಧಿಸಬೇಕು. ಅವನು ಸಾಧಾರಣ ವ್ಯಕ್ತಿ ಅಲ್ಲ, ಅವನೊಬ್ಬ ಭಯೋತ್ಪಾದಕಕ್ಕೆ ಕೆಲಸ ಕೊಟ್ಟಿರೋದೇ ದೊಡ್ಡ ತಪ್ಪಿವರು. ಅವನ ಹಿಂದೆ ಮುಂದೆ ನೋಡಿದೆ ಒಬ್ಬ ಭಯೋತ್ಪಾದಕ. ಅವನು ಆ ಭಯೋತ್ಪಾದಕ ಅಲ್ಲದೆ ಮಾಮೂಲಿ ಮನುಷ್ಯ ಈ ತರ ಒಂದು ನಡವಳಿಕೆ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನ ತಕ್ಷಣ ಬಂಧಿಸಿ ಅವನ ವಿಚಾರಣೆಗೆ ಒಳಪಡಿಸಬೇಕು. ತಕ್ಷಣ